ತಿರುಪತಿ ದುಡ್ಡು ಅಂತ ಹೇಳಿ ಸುಮ್ಮನೆ ಪ್ರಚಾರ ಮಾಡಿಬಿಟ್ಟಿದ್ದಾರೆ. ಆದ್ರೆ ಇಲ್ಲಿ ಗೋಣಿ ತಂದು ಸುರಿಯೋದು ಇಲ್ಲಿಗೇನೆ, ಯಾವುದು ಸೂಟ್ಕೇಸ್ ತಂದು ಸುರಿಯೋದು ಇಲ್ಲಿಗೇನೆ. ಸಸ್ಪೆನ್ಸ್ ಅಲ್ಲಿ ಬರೋದೆಲ್ಲ ಕೆಲವು ಮನೆಯೊಳಗೆ ಹೋಗಿ ಕೊಡ್ತಾರೆ, ಸಸ್ಪೆನ್ಸ್ ಇರೋದೆಲ್ಲ ಒಳ್ಳೆ ಒಳಗೆ ತಗೊಂಡು ಸುರಿತಾರೆ. ಚಿನ್ನ, ಗುಲಾಬ, ಅಗ್ನಿ, ಇದು ಹಾಲು ನೋವು ಅಂತ ಇಲ್ಲಿ ಬೇಜಾನ್ ಬರ್ತದೆ. ಈಗ ಇನ್ನೊಂದು ನ್ಯೂಸ್ ಕೇಳಿದೆ, ಆಯುರ್ವೇದಿಕ್ ಹಾಸ್ಪಿಟಲ್ ಇನ್ನೊಂದು ಕಟ್ಟಿದ್ದಾರೆ ಉಜಿರೆಯಲ್ಲಿ, ಧರ್ಮಸ್ಥಳ ಹಾಸ್ಪಿಟಲ್. ಆ ಹಾಸ್ಪಿಟಲ್ಗೆ ಇಂಟರ್ಲಾಕ್ ಹಾಕ್ಲಿಕ್ಕೆ ಬಂದವರು ನನಗೊಂದು ಸಸ್ಪೆನ್ಸ್ ವಿಷಯ ಹೇಳಿದ್ರು. ಈಚೆ ಕುಂದಾಪುರಿಯ ಎಂತರ ಅಲ್ಲಿ ಬರ್ತದೆ ಆ ಊರಿನ ಹೆಸರು, ಅವರ ಅಪ್ಪನ ಊರು, ತಂದೆಯ ಊರು, ತಾಯಿ ಊರ ಗೊತ್ತಿಲ್ಲ, ಹೆಡ್ಡೆ ಅವರು. ಇವರಿಗೆ ಒಂದು ಸಮಯಕ್ಕೆ ತಲೆಮಾರು ಇಲ್ಲ ನೋಡಿ. ಇವರ ತಲೆಮಾರಿಗೆ ಹೆಂಗಸು ಮಾತ್ರ, ಹೆಣ್ಣು ಮಕ್ಕಳು ಮಾತ್ರ, ಗಂಡು ಮಕ್ಕಳು ಇಲ್ಲ. ಆದ ಕಾರಣ ಒಂದು ವೇಳೆ ಎಲ್ಲ ಗೌರ್ಮೆಂಟ್ ಹೋದ್ರೆ ಬದುಕಿಗೆ ಜೀವನ ಬೇಕಲ್ಲ, ಎಲ್ಲ ದೊಡ್ಡ ಬಿಲ್ಡಿಂಗ್ ಒಂದು ಕಟ್ಟಿ ಇಟ್ಟಿದ್ದಾರೆ ಅಂತ. ಆ ಕಡೆ ಅವರ ತಾಯಿ ತಂದೆ ಊರು ಅಂತ ಗೊತ್ತಿಲ್ಲ, ಅವರು ಹೇಳಿದ್ರು ಕೆಲಸ ಮಾಡಿದವರು ಬಂದೇ ನಾನು ಇಂಟರ್ಲಾಕ್ ಹಾಕಿದವರು. ಅಡಿಯಲ್ಲಿ ಸ್ವರಂಗದಲ್ಲಿ ಕಟ್ಟಿ ಇಟ್ಟಿದ್ದಾರಂತೆ, ಚಿನ್ನವೆಲ್ಲ ತಗೊಂಡು ಹೋಗಿ ತುಂಬಿಸಿದ್ರು ಎಲ್ಲ ಪೂರ. ಅದು ಕಂಡಿಡ್ಲಿಕ್ಕೆ ಅವ್ರು ಹೇಳಿದ್ರು ನನಗೆ ಅವತ್ತು, ಯಾರು ಇಂಟರ್ಲಾಕ್ ಹಾಕ್ಲಿಕ್ಕೆ ಹೋದ್ರು ನೋಡಿ, ಅವ್ರು ನೋಡಿ ಬಂದಿದ್ರು. ಇಲ್ಲಿ ಇಂಟರ್ಲಾಕ್ ಹಾಕ್ತಿದ್ರು ಹೇಳಿದ್ರು ನನಗೆ, ಇಲ್ಲಿ ಉಜಿರೆಯಲ್ಲಿ ಇಂಟರ್ಲಾಕ್ ಹಾಕಿದ್ರು ನೋಡಿ, ಇಂಟರ್ಲಾಕ್ ನಡ್ಕೊಂಡು ಹೋಗೋ ಪಾದಿಗೆ ಅವ್ರು ಹೇಳಿದ್ರು ಅಲ್ಲಿ ಕೆಲಸ ಆಗ್ತಾ ಉಂಟು, ಹೀಗೆ ಅಲ್ಲಿ ಕಟ್ತಾ ಇದ್ದಾರೆ ಅಂತ. ಅದು ಜಾಗ ಅವರಿಗೆ ಸಸ್ಪೆನ್ಸ್, ನಮಗೆ ಗೊತ್ತಿಲ್ಲ. ಇವರು ನೋಟ್ ಎಲ್ಲ ಚೇಂಜ್ ಮಾಡ್ಬಿಡ್ತಾರೆ, ಚಿನ್ನವನ್ನೇ ಚೇಂಜ್ ಮಾಡಲಿಕ್ಕೆ ಆಗಲ್ಲ. ಚಿನ್ನವನ್ನೆಲ್ಲ ಬಿಸ್ಕೆಟ್ ಮಾಡಿ ತಗೊಂಡು ಅಲ್ಲಿಗೆ ಉಳಿಸಿರ್ತಾ ಇರ್ತಾರೆ. ಒಂದು ಕಾಲಕ್ಕೆ ಚಿನ್ನದಲ್ಲಿ ಬದುಕಬಹುದು, ನೋಟ್ನಲ್ಲಿ ಬದುಕಲಿಕ್ಕಾಗಲ್ಲ, ಬೆಂಕಿ ಹಾಕಬೇಕು ನೋಟನ್ನು. ಆ ಉದ್ದೇಶ ಯಾವುದು ಚಿನ್ನ ಹೊಸ ಚಿನ್ನ ಬರ್ತದ, ಬೆಳ್ಳಿ ಹೊಸ ಬೀಳ್ತದ, ದುಡ್ಡು ಉಂಟಲ್ಲ ಚಿಲ್ಲರೆ ಕಾಸು. ಆ ವಸಂತ ಮಾಲ ಅಂತ ಒಂದು ಬಿಲ್ಡಿಂಗ್ ಇದೆ, ಅದರಲ್ಲಿ ಎರಡರನ್ನು ಬಿಟ್ಟು ಒಂದ್ರಿ ಆಗಿಟ್ಕೊಂಡು ನಾವು ರಾಗಿ ಮಾತ್ರ ಒಂದ್ರಿ ಹಾಕ್ತೀವಿ, ಭತ್ತ ರಾಗಿ ಅಂತ. ಅವ್ರು ಚಿಲ್ಲರೆ ಕಾಸ ಒಂದ್ರಿ ಹಾಕ್ತಾರೆ. ಇಲ್ಲಿ ₹1, ₹2 ಸಪರೇಟ್ ಬೀಳುವಾಗೆ, ಕಾಯಿ ಬೀಳುವಾಗೆ ಒಂದ್ರಿ ಇಟ್ಟಿದ್ದಾರೆ. ಅದ್ರಲ್ಲಿ ಆಡಿಸಿ ಅದನ್ನು ಮೂಟೆ ಕಟ್ಟಿ ಲಾರಿಗೆ ಹಾಕಿ ಅದೇನೋ ಮಂಗಳೂರು ಕಡೆ ಕಳಿಸ್ತಾರೆ, ಎಂತ ಬ್ಯಾಂಕ್ ಅಂತ ಗೊತ್ತಿಲ್ಲ. ಅದರಿಂದ ದುಡ್ಡಾಗಿ ಬರ್ತದೆ. ಚಿಲ್ಲರೆ ಕಾಸೇ ಸಪರೇಟ್ ಆಗಿ, ನೋಟೇ ಬೇರೆ, ಚಿಲ್ಲರೆ ಕಾಸೇ ಬೇರೆ. ಏನ್ ಮಾಡ್ತಾರೆ ಅವರು? ಈ ಸೌಜನ್ಯನ ಉದ್ದೇಶ ನಡೆದ ನಂತರ ಧರ್ಮಸ್ಥಳ ಸಂಘ ಸೃಷ್ಟಿ ಮಾಡಿದ್ದೆ ಅದಕ್ಕೋಸ್ಕರ. ಗ್ರಾಮದಲ್ಲೆಲ್ಲ ಧರ್ಮಸ್ಥಳ ಮಹಿಳಾ ಸಂಘ ಅಂತ ಸೇರಿಸಿದ್ದು ಈ ಉದ್ದೇಶ, ಮಹಿಳೆಯರ ಆರೈಸಿಯಂತೆ ಮಾಡಿದ್ದಾರೆ ಅಂತ ಕಾಣ್ತದೆ, ಬೇರೇನಿಲ್ಲ. ಜನಗಳನ್ನು ದೃಷ್ಟಿಯನ್ನು ಸೆಳೆಯಲಿದೆ. ಈಗ ಗೌರ್ಮೆಂಟ್ ಅಲ್ಲಿ ಸವಲತ್ತು ಕೊಡೋದು ನ್ಯಾಯ. ಇವರು ಗೌರ್ಮೆಂಟ್ ಕರ್ನಾಟಕ ರಾಜ್ಯಕ್ಕೆ ಸವಲತ್ತು ಕೊಡ್ಲಿಕ್ಕೆ ಹೇಳಿ ಸ್ವಾಮಿ, ಈ ದುಡ್ಡನ್ನು ತಗೊಂಡು ಗೌರ್ಮೆಂಟ್ ಕೊಡ್ಬೋದಲ್ಲ. ಗೌರ್ಮೆಂಟ್ ಅಷ್ಟು ಸುಲಭದಲ್ಲಿ ಕೈ ಹಾಕ್ಲಿಕ್ಕೆ ಆಗಲ್ಲ, ಆಗದವ ಸೆತ್ತ ಏನು ಮಾಡ್ಲಿಕ್ಕೆ ಆಗಲ್ಲ. ನನಗೆ ಒಂದು ಡೌಟ್ ಬರ್ತದೆ, ಅಂತ ಜೈಲಲ್ಲಿದ್ದಾನೆ ನೇಪಾಳದಿಂದ ಆ ಕಡೆ ತಿರುಗಿಸ್ತೀನಿ ಬೆಂಗಳೂರು ಅಂತಕ್ಕೆ ಎಮ್ಮನೆ ಸೆತ್ತೋದು, ಜೈಲಲ್ಲಿ ನ್ಯಾಯ ಕೊಡಿಸ್ಲಿಲ್ಲ. ಹಾಗೆ ಇದು ಕಷ್ಟ. ನಾನು ನಗಾಡ್ಕೊಂಡಂತ ಹೇಳ್ತೀನಿ ಅಂತ ತಪ್ಪಿರ್ಕೋಬೇಡಿ, ಅವರಿಗೆ ಅಷ್ಟು ಇದಿದೆ. ಪೀಠದ ಇದು ಏನೋ ಮುಂದಾಸಂತ ಹೇಳ್ತಿರಲ್ಲ, ತಲೆ ವ್ಯಕ್ತಿ ಭಯಂಕರ ತಲೆ ಮಾಡಿಸ್ತಾರೆ. ಸೂಟ್ಕೇಸ್ ದುಡ್ಡು ಇಟ್ಕೊಂಡು ಎಲ್ಲ ಏನು ಚಿನ್ನ ಎಷ್ಟು ಗಟ್ಟಿ ಏನು ಇರಲಿ ಆ ಪರಮಾತ್ಮನಲ್ಲಿ ಭಗವಂತ ನೋಡ್ಕೊಡ್ತಾನೆ. ಇದು ಸತ್ಯ. ನಮ್ಮ ಜನರಿಂದ ನ್ಯಾಯ ಸಿಕ್ಕುವುದಿಲ್ಲ, ದೇವರು ಒಂದು ನೋವು ಕೊಡ್ತಾನೆ. ದೇವರೇ ಕೊಡುದು, ಏನೋ ಸಿಕ್ಕು ಕೊಡ್ತಾನೆ, ದೇವರೇ ಕೊಡುದು. ಯಾಕೆ ಸ್ವಲ್ಪ ಒಂದು 10 ವರ್ಷದ ಹಿಂದೆ ಅಂತ ಮಾಡ್ತಾರೆ, 10 ವರ್ಷನ ಯಾವಾಗ ಸರಿ ನೆನಪಿಲ್ಲ. ಅವರಿಗೆ ಒಂದು ಏಡ್ಸ್ ಬಂತಲ್ಲ, ಅರಸಂದ್ರ ವಿಷಯ ಇತ್ತಲ್ಲ, ಅದ ಸಣ್ಣದನಿಗಳಿಗೆ ವೀರೇಂದ್ರಗೆ ತಮ್ಮನಿಗೆ ಏಡ್ಸ್ ಕಾಯಿಲೆನೇನೋ ಒಂದು ನೋವು ಬಂತು ಅಂತ ಹೀಗೆ ಆಗಿರೋದು, ಕಡ್ಡಿಯಾಗಿ ಆಗಿ ಮತ್ತೆ ಎಲ್ಲ ಅಮೆರಿಕ ಆಚೆ ಹೋಗಿ ಟ್ರೀಟ್ಮೆಂಟ್ ತಗೊಂಡು ಬಂದು ಆಗ ಅರ್ಧ ನೇಚುರೋಪತಿ ಆಸ್ಪತ್ರೆ ಕಟ್ಟಲಿಲ್ಲ. ಇಲ್ಲಿಂದ ಇಲ್ಲಿವರೆಗೂ ಅನಿಸ್ತು ಇದು ಎಲ್ಲ ಹಿಂದಗಡೆ ಟ್ಯಾಂಕ್ ಕಟ್ಕೊಂಡು ಸ್ವಲ್ಪ ನಡೆದಾಡ್ತಾ ಇತ್ತು, ಕೂಡಿದ್ದಲೇ ಇರಬೇಕು ಅಂತ. ಈಗ ರೆಡಿ ಆಗ್ಬೋದು, ಸರಿ ಆಗ್ಬೋದು. ಅದನ್ನು ಕಂಡಿದ್ವಿ, ಇವಾಗ ಸಾಯ್ತಾರೆ ಅನ್ಕೊಂಡಿದ್ವಿ. ಈ ತರ ಇದ್ವಿ, ನೋಡಿಕೊಂಡು ಅದನ್ನು ಸರಿ ಮಾಡ್ಕೊಂಡು ಇದೇ ಸರಿ ಇದೇ ಬಂದು ತಿರುಗಾಡ್ತಾ ಇದ್ವಿ. ಏಡ್ಸ್ ಬಂದು ಅದನ್ನು ಸರಿ ಮಾಡ್ಕೊಂಡು ವಿದೇಶದಲ್ಲಿ ಹೋಗಿ ಏನು ಎಲ್ಲ ಫುಲ್ ಒಂದು ಏನೋ ಹೇಳ್ತಾರಲ್ಲ ವೈರ್ಲೆಸ್ ಇದೆ ನೋಡಿ, ವಾರ್ಡ್ಲೆಸ್, ಆ ತರ ಒಂದು ಇಲ್ಲಿ ಟವರ್ ಮ್ಯಾಗ್ ಅದರಲ್ಲಿ ಎಲ್ಲ ಬಿಟ್ಟು ತುಂಬ ಇದು ಗ್ಲಾಸ್ ಕನ್ನಡಿಗ ಅವ್ರು ಮಾತಾಡೋದು ಇದನ್ನು ತೆಗೆದು ಮಾತಾಡೋರಿಗೆ ಆ ತರ ಆಗ ಅರ್ಧ ಸಾಂಗ್ಗಳನ್ನ ಕಟ್ತಾ ಇದ್ರು ಅಷ್ಟೇ. ಎಲ್ಲ ಇದು ಮಾಡ್ತಾ ಇದ್ದಾರೆ ಎಲ್ಲ
ಭಗವಂತ ಕೊಡ್ಬೇಕು ದೇವರು. ಆದ್ರೆ ಇದು ಇಷ್ಟು ಸ್ಟ್ರಾಂಗ್ ಆಗಿ ಬರ್ತದೆ ಅಂತಂದ್ರೆ ದೇವರು ಇಲ್ಲದೆ ಬರಲಿಲ್ಲ, ದೇವರು ಇದ್ದದ್ರಿಂದಾನೇ ಬಂದದ್ದು. ಯಾಕಂದ್ರೆ ನನಗೆ ಒಂದು ಆಶ್ಚರ್ಯ ಕಾಣಿಸ್ತದೆ, ದೂರದವರು ಭಕ್ತಿ ವಿಷಯದಲ್ಲಿ ಮುಟ್ಟಾಡು ಚಂದ್ರ ಅವರೆಲ್ಲ ಹೇಳೋದಂದ್ರೆ ನನಗೆ ತುಂಬಾ ಸಂಕಟ ಆಗ್ತದೆ. ಭಕ್ತಿ 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 ಅಂತ ಆದ್ರೆ ಇಲ್ಲಿ ನಡೆಯೋದು ಅವ್ರಿಗೆ ಗೊತ್ತಾಗೋದಿಲ್ಲ. ಏನು ತಗೊಂಡ್ರು ಭಕ್ತಿ. ಆದ್ರೆ ಇಲ್ಲಿ ಎಷ್ಟು ಜನ ಏಟ್ ತಿಂದಿರ್ತಾರೆ ನೋಡಿ, ಅವ್ರಿಗೆ ಆ ಭಕ್ತಿ ಗೊತ್ತಿರ್ತದೆ. ಇಲ್ಲಿ ಧರ್ಮದ ಏಟ್ ತಿಂದಿರ್ತಾರೆ ನೋಡಿ, ಅವ್ರಿಗೆ ಮಾತ್ರ ಧರ್ಮಸ್ಥಳ ಭಕ್ತಿ ಹೀಗೆ ಅಂತ ಗೊತ್ತಿರ್ತದೆ. ಕೆಲವೊಂದು ಬಂದು ಹೋಗೋರಿಗೆ ಅವತ್ತಿಗೆ ಆಗಿ ನಾವು ನೀವು ಸತ್ಯ ಹೇಳಿ ಏನಾದ್ರು ನಾವೀಗ ಹೋರಾಟ ಮಾಡೋದು ಆ ಅಣ್ಣಪ್ಪನೇ ನಿಮ್ಮನ್ನು ಕಳಿಸೋದು. ಅದು ನನ್ನನ್ನು ನಿರ್ಗಮನ ಮಾಡಿದ್ದಾರೆ ನೋಡಿ ಅವರು. ನನ್ನನ್ನು ಕರೆಸಿ ನಾವು ಎಲ್ಲಿ ಕರೆದ್ರು ಸತ್ಯದಲ್ಲಿ ಹಾಗೆ ಎಲ್ಲ ಏರಿಸಿ ಲಾಸ್ಟ್ ಹೇಳ್ತಾರೆ, ನಿನ್ನ ನೆನೆಸಿ ನೋಡಿದಷ್ಟು ಕಾಸು ನಾನು ಕೊಡ್ತೇನೆ, ನಮಗೆ ಮೇಲೆ ಎದ್ದವರು ಇದ್ದಾರೆ ಕಾವನವರು, ನೀನು ಎದುರು ಬೇಡ, ಯಾವ ಹೈಕೋರ್ಟಿಗೆ ಕರ್ಕೊಂಡು